ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ಬಂದ್ಬಿಟ್ಟು ಒಂದಷ್ಟು ವೇಸ್ಟ್ ಪ್ಯಾಂಟ್ಗಳು ತೊಗೊಂಡಿದ್ದೀನಿ. ಇದರಲ್ಲಿ ಇದೇ ಪ್ಯಾಂಟ್ ಅಂತಲ್ಲ, ನೀವು ಜೀನ್ಸ್ ಪ್ಯಾಂಟ್ ತೊಗೊಂಡ್ರೆ ಅದು ಇನ್ನೂ ಚೆನ್ನಾಗಿ ನೀಟಾಗಿ ಬರುತ್ತೆ. ಏನಪ್ಪ ಅಂದರೆ ಇದರಲ್ಲಿ ಮನೇಲಿ ಈ ಥರ ವೇಸ್ಟ್ ಆಗಿರೋ ಪ್ಯಾಂಟ್ಗಳಿದ್ರೆ ಕಾಲರ್ಸೋ ಬಟ್ಟೆಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮನೆಗೆ ತುಂಬ ಯೂಸ್ ಆಗುವಂಥದ್ದು. ಇದರಲ್ಲಿ ನಾನು ಬೇರೆ ಬೇರೆ ಥರದ್ರಲ್ಲಿ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಪ್ಯಾಂಟಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಸಿಯಾಗಿ ಮಾಡ್ಕೋಬೋದು. ಸುಮ್ಮನೆ ವೇಸ್ಟಾಗಿ ಬಿದ್ದಿರುತ್ತೆ ಪ್ಯಾಂಟ್ಗಳು. ಸುಮ್ಮನೆ ನಾವು ಅದನ್ನು ಒಂದ್ಸಲ ಹಂಗೆ ಕಾಲ್ಸೋಕ್ಕಾಗ್ತೀವಿ, ಹಾಗೆ ಹಾಕೋಬೋದು. ಈ ರೀತಿ ಮಾಡಾಕಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ರೆಡಿಮೇಡ್ ಥರ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಯಾವ ರೀತಿ ಇದನ್ನು ಕಟ್ ಮಾಡಿಕೊಂಡು ಮಾಡೋದು ಅಂತ ನೋಡೋಣ ಬನ್ನಿ. ಸದ್ಯಕ್ಕೆ ನಾನು 3 ಪ್ಯಾಂಟ್ ತೊಗೊಂಡಿದ್ದೀನಿ. 3ರಲ್ಲಿ ಹೆಚ್ಚು ಕಮ್ಮಿ 2 ಆಗಿ ಉಳಿಬೋದು, ಇಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಒಟ್ಟಲ್ಲಿ ವೇಸ್ಟ್ ಪ್ಯಾಂಟ್ಗಳು ತೊಗೊಳ್ಳಿ. ಸದ್ಯಕ್ಕೆ 2 ಕಟ್ ಮಾಡ್ಕೊತೀನಿ. ಇವಾಗ ಈ ರೀತಿ ತಗೊಂಡು ಫಸ್ಟ್ಗೆ ನಾವು ಈ ರೀತಿ ತಗೊಳ್ಳೋಣ. ಈ ಕಡೆ ಇದನ್ನು ತೆಗೆದುಬಿಡೋಣ. ಓಕೆ, ಈ ಕಡೆ ಫಸ್ಟ್ ಇದು ತೆಗೆದುಬಿಡೋಣ. ಇದು ಗಂಟು ಥರ ಇದೆಯಲ್ಲ, ಇದನ್ನು ತೆಗೆದುಬಿಡ್ತೀನಿ. ಜೀನ್ಸ್ ಪ್ಯಾಂಟ್ ಆದರೆ ಇನ್ನೂ ಗಟ್ಟಿ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮನೇಲಿ ಸುಮ್ಮನೆ ವೇಸ್ಟಾಗಿ ಬಿಸಾಕಿರ್ತೀವಿ, ಆಮೇಲೆ ಕಾಲೋರ್ಸಕ್ಕೆ ನಾವು ಹಂಗೆ ಯೂಸ್ ಮಾಡ್ತಾ ಇರ್ತೀವಿ. ಅದರ ಬದಲು ಈ ರೀತಿ ಯೂಸ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿರುತ್ತೆ. ಆಮೇಲೆ ಚೆನ್ನಾಗಿ ಬಾಳಿಕೆನೂ ಬರುತ್ತೆ, ವೇಸ್ಟ್ ಅಂತೂ ಆಗಲ್ಲ, ಬಾಳಿಕೆ ಬರುತ್ತೆ. ಓಕೆನಾ? ಇವಾಗ ಈ ರೀತಿ ಇದೆಯಲ್ಲ, ಈ ಕಡೆ ಇದನ್ನ ಒಂದೇ ಸಮಕ್ಕಿಲ್ಲಿ ಮಾಡ್ಕೊಬಿಡೋಣ. ಇದು ಕ್ರಾಸ್ ಆಗಿದೆಯಲ್ಲ, ಇದನ್ನು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಬಿಡೋಣ. ಕತ್ರಿ ಸ್ವಲ್ಪ ಹಿಡಿತಾ ಇದೆ, ಶಾನೆ ಇರಿಸ್ಬೇಕು ನೋಡಿ. ಇದು ವೇಸ್ಟ್, ಇದಿಷ್ಟು ಪೀಸು ವೇಸ್ಟ್ ಪೀಸ್ ಇದು. ಇವಾಗ ಇದಕ್ಕೆ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊತೀನಿ. ಓಕೆನಾ? ಹಿಂಗೆ ಮಧ್ಯೆ ಒಂದು ಮಾರ್ಕ್ ಬೇಕಂದ್ರೆ ನೀವು ಮಾರ್ಕ್ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಮಧ್ಯೆ ಒಂದು ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಕತ್ರಿ ಸ್ವಲ್ಪ ಶಾರ್ಪು ಇಲ್ಲ. ಈ ರೀತಿ ಕಟ್ ಮಾಡ್ಕೊಳ್ಳಿ ಫಸ್ಟ್ಗೆ. ಇದೇನು ಚಂದ ಅಂದ ಅಂತ ಏನೂ ಇಲ್ಲ, ಕಾಲು ಒರ್ಸಕ್ಕಲ್ವಾ, ಅಂದರೆ ಒಂದು ಲೆವೆಲ್ ಹಿಂಗೆ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಒಂದೊಂದೇ ತಗೋತೀನಿ, ಯಾಕೆ ಇದು ಸಾನೆ ಹಿಡಿತಾ ಇದೆ. ಇದು ದಪ್ಪ ಇದೆಯಲ್ಲ ಬಟ್ಟೆ, ಅದಕ್ಕೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಸುಮ್ಮನೆ ವೇಸ್ಟಾಗಿ ಇರೋ ಬಟ್ಟೆಗಳಲ್ಲಿ ಈ ರೀತಿ ಮಾಡ್ಕೋಬೋದು. ಈ ರೀತಿ ಬಂತು. ಇದನ್ನು ಸೈಡ್ ಇಟ್ಕೊಳ್ಳೋಣ. ನಾನು ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ, ಇದು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ನೋಡಿ, ಜೋಬ್ದು ಎಲ್ಲ ಕಟ್ ಐತಲ್ಲ ಹೊತ್ತು ಈ ಕಡೆ ಇಟ್ಕೊತೀನಿ. ಮತ್ತು ಇವಾಗ ಇದು ಇನ್ನೊಂದು ಕಟ್ ಮಾಡ್ಕೊತೀನಿ. 2 ಪ್ಯಾಂಟಲ್ಲಿ ಆಗುತ್ತೆ, ಆಗಲಿಲ್ಲ ಅಂದರೆ ಇನ್ನೊಂದು ಪ್ಯಾಂಟಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆನಾ? 3 ಪ್ಯಾಂಟ್ ಆಗುತ್ತೆ, ಅದು ಸೈಡ್ ಮೇಲೆ ಹೋಗುತ್ತೆ. ಚಿಕ್ಕ ಪ್ಯಾಂಟ್ ಇತ್ತಲ್ಲ ಅದಕ್ಕೆ. ಇವಾಗ ಇದನ್ನ ಅಗಲ ಇದೆ, ಇದು ಕತ್ರಿ ಸ್ವಲ್ಪ ಚೆನ್ನಾಗಿಲ್ಲ ಫ್ರೆಂಡ್ಸ್. ಬೇರೆ ಕತ್ರಿ ಇಡ್ತಾಯಿತ್ತು. ಇದು ಬಟ್ಟೆ ದಪ್ಪ ಇರುತ್ತಲ್ಲ, ಅದಕ್ಕೆ ಒಂದೊಂದೇ ತಗೊಳ್ಳಿತಾರೆ. ಅಷ್ಟು ಕಷ್ಟ ಆಗುತ್ತೆ. ಒಂದೊಂದೇ ತಗೊಂಡು ಅದು ಒಳಗಡೆ ಜೋಬೆಲ್ಲ ಇರುತ್ತಲ್ಲ, ಅದಕ್ಕಂಗೆ ಅಷ್ಟೇ. ಇವಾಗ ತೆಗೆದಿಲ್ಲ, ಇದು ಒಂದೇ ಬಗ್ಗೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಇವಾಗ ಸ್ವಲ್ಪ ಅಲ್ಲ 3 ಪೀಸ್ ಮಾಡ್ಕೊಳ್ಳೋಣ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದೇನು ಚಿಕ್ಕದಾಗಿ ದೊಡ್ಡದಾಗಿ ಏನು ಅನ್ಕೋಬೇಡಿ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಸಾಕು. ಯಾಕಂದರೆ ವೇಸ್ಟ್ ಬಟ್ಟೆ ಇದು, ಕಾಲು ಮಾಡ್ತಾ ಇರೋದ್ರಿಂದ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಇಷ್ಟು ಚಿಕ್ಕದಾಗಿ ದೊಡ್ಡದಾಗಿ ಅಂತ ಹಾಕೋಬಿಡಿ. ಈ ಥರ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಅಗಲ ಇರೋದ್ರಿಂದ 3 ಭಾಗ ಮಾಡ್ತಾ ಇದ್ದೀನಿ, ಚಿಕ್ಕದಿದೆ 2 ಭಾಗ. ಅದು 2 ಭಾಗ ಮತ್ತೆ ಗುಂಡಿದೆಯಾ, ಇಲ್ಲಿ ಪಿನ್ ಏನಿದೆ, ಪಿನ್ ಏನಿದೆ, ಪಿನ್ ಹಾಕಿದ್ದಾರೆ. ಯಪ್ಪ ಎಷ್ಟು ಪಿನ್ ಹಾಕಿದ್ದಾರೆ ನೋಡಿ. ಆ್ಯಕ್ಚುಲಿ ನಾನು ಚಿಕ್ಕ ಮಾಡ್ಕೊಟ್ಟಿದ್ದು ಪ್ಯಾಂಟು, ವೇಸ್ಟ್ ಪ್ಯಾಂಟು, ಅದಕ್ಕಿನ್ನ ಅಷ್ಟು ಪಿನ್ ಹಾಕಿದ್ದಾರೆ. ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು, ಏನು ಮಾಡೋದು ಅಂತ ತೋರಿಸ್ತೀನಿ. ಇಲ್ಲೇ ತೋರಿಸ್ತೀನಿ. ಕೆಳಗಡೆ ಒಂದು ಬಟ್ಟೆ ಬೇಕು, ಅದೇ ನಮ್ಗೆ ಏನು ಸೈಜ್ ಬೇಕು ಅಂದರೆ ಒಂದು 20 ಇಂಚಿಗೆ ಉದ್ದ ತಗೊಳ್ಳಿ. ಅಗಲ ಬಂದು 15 ಇಂಚ್ ಆದರೆ ಸಾಕು. ಓಕೆನಾ? ಸುಮ್ಮನೆ ತೋರಿಸ್ತೀನಿ. ಈ ರೀತಿ ಬರುತ್ತೆ. ಈ ಉದ್ದ ಇರಲಿ, ಇದು ಮಾತ್ರ ಚಿಕ್ಕದಿಲ್ಲ, ಯಾಕಂದರೆ ಕಾಲು ಸಾಕು ಅನ್ಕೋತೀನಿ ಇಷ್ಟಕ್ಕೆ. ಈಗ ಬಂದು ಹಿಂದೆ ಇವಾಗ ಇದರಲ್ಲಿ ಸುಮ್ಮನೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು. ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಓಕೆನಾ? ನಾವು ಈ ಥರ ಕೆಳಗಡೆ ಒಂದು ಬಟ್ಟೆ ಹಾಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಇದನ್ನ ಮಾಡೋದು ಅದನ್ನು ನಾನು ತೋರಿಸ್ತೀನಿ. ಅದಕ್ಕೆ ಎಕ್ಸ್ಟ್ರಾ ವೇಸ್ಟ್ ಬಟ್ಟೆ ತಗೊಳ್ಳಿ. ಇವಾಗ ಸದ್ಯಕ್ಕೆ ಇವಾಗ ಎಷ್ಟಾಗುತ್ತೆ ತೋರಿಸ್ತೀನಿ. ಆಗಲಿಲ್ಲ ಅಂದರೆ ಅವಾಗ ಇನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಮತ್ತೆ ಕಟ್ ಮಾಡೋಣ. ಇದೆಯಲ್ಲ
ಇದನ್ನ ಈ ರೀತಿ ಸ್ಟಿಚ್ ಮಾಡಿ ಊಟ ಮಾಡ್ಕೋಬೇಕು. ಇದನ್ನ ಸ್ಟಿಚ್ ಮಾಡಿ ಊಟ ಮಾಡ್ಕೋಬೇಕು. ಅದು ಚಿಕ್ಕದೇ ಬರಲಿ, ಏನು ತೊಂದರೆ ಇಲ್ಲ. ಹಿಂಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬರುತ್ತೆ ಅಂತ. ಈ ಕಡೆಯಿಂದ ಇಷ್ಟು ತಗೋಣ, ಇಷ್ಟಕ್ಕೆ ಹಿಂಗೆ ಬರಲಿ. ಮತ್ತೆ ಇದು ಅಷ್ಟೇ ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಓಕೆನಾ, 2 ಪೀಸ್ ಇದೆಯಾ, 4 ಪೀಸ್ ಇದೆ, ಅದು ಬರ್ತೀನಿ. ಈ ರೀತಿ ಬಂತು. ಓಕೆನಾ, ಇವಾಗ ಹಿಂಗೆ ಈ ಥರ ಇಟ್ಕೋಬೇಕು. ಇವಾಗ ಇದನ್ನ ಈ ರೀತಿ ತಗೊಳ್ತೀವಿ. ಸ್ಟಿಚ್ ಆದಮೇಲೆ ಯಾವ ರೀತಿ ಮಾಡೋದು ಸುಮ್ಮನೆ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ಲು. ಈ ರೀತಿ ತಗೊಳ್ಳಿ, ಹಿಂಗೆ ತಗೋಬೇಕು, ಹಿಂಗೆ ಮಾಡ್ಬೋದು. ಕಲ್ಪಿಸಲ್ಲ ಹಿಂಗೆ. ಇವಾಗ ಇದನ್ನ ಇಟ್ಕೊಳ್ಳಿ, ಇದೆಷ್ಟು ಬೇಕು ಅಷ್ಟು ಸಾಕಿಷ್ಟು ಈ ಬರುತ್ತೆ. ಓಕೆನಾ, ಹಿಂಗೆ ಬರುತ್ತೆ. ಇದಿಷ್ಟು ಕಟ್ ಮಾಡ್ಕೊಳ್ಳೋಣ. ಇದನ್ನು ಬೇಸಿಗೆಲ್ಲ ಇದು ತಗೋಣ, ಹಿಂಗೆ ತಗೋಣ. ಇದು ಸ್ವಲ್ಪ ದೊಡ್ಡದಿದೆ, ಪರವಾಗಿಲ್ಲ, ದೊಡ್ಡದಿದೆ ಚಿಕ್ಕದಿದೆ ಅಂತ ನೋಡ್ಕೊಬಿಡಿ, ನಡೆಯುತ್ತೆ. ಓಕೆನಾ, ಈ ರೀತಿ ಬರುತ್ತೆ. ಓಕೆನಾ, ಇದು 2 ಆಗುತ್ತೆ. ಕಟ್ ಮಾಡಿ ತೋರಿಸ್ತೀನಿ. ಇಷ್ಟೇ ಅಂತ ಬೇಡ, ನಾನು ಮಾಡ್ಕೊಳ್ಳೋ ಕಟ್ಟಿಗೂ ಚಿಕ್ಕ ದೊಡ್ಡದಾಗುತ್ತೆ. ತುಂಬ ತೋರಿಸ್ತಾ ಇರೋದು. ಮತ್ತೆ ಇವಾಗ ಇದನ್ನ ಇಟ್ಟೋಣ, ಮತ್ತೆ ಇದನ್ನ ತಗೋಣ. ಹಿಂಗೆ ಬರುತ್ತೆ. ಓಕೆನಾ, ಈ ರೀತಿ ಎಲ್ಲನೂ ಈ ರೀತಿ ಮಾಡ್ಕೋಬೇಕು. ಓಕೆ, ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ ನಮ್ಮ ಕಾಲು ವರ್ಷಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಬಾಕ್ಸ್ ಟೈಪಲ್ಲಿ ಇರುತ್ತೆ. ಇದು ಎರಡು ಬಟ್ಟೆ ಕೊಡ್ಕೋಬೇಕು. ಇದು ಫಸ್ಟ್ ಇದೆಲ್ಲ ಸ್ಟಿಚ್ ಮಾಡ್ಕೋಬೇಕು. ಇದನ್ನೆಲ್ಲ ಸ್ಟಿಚ್ ಮಾಡಿ ಉಲ್ಟಾ ಮಾಡ್ಕೊಂಡು ಮತ್ತೆ ಆಮೇಲೆ ಬಟ್ಟೆ ಮೇಲೆ ಸ್ಟಿಚ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ನಾನು ಫಸ್ಟ್ ಇವಾಗ ನಿಮಗೆ ಉಲ್ಟಾ ಮಾಡಿ ಹೇಗೆ ತಿರ್ಸ್ಕೊಳ್ಳೋದು ತೋರಿಸ್ತೀನಿ. ಬನ್ನಿ ಫಸ್ಟ್ ಇವಾಗ ಸ್ಟಿಚಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಎಲ್ಲನೂ ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಎಲ್ಲನೂ ಅಷ್ಟೇ ಈ ಥರ ಒಂದೊಂದು ಸಣ್ಣ ಸ್ಟಿಚ್ ಹಾಕ್ಕೊಂಡು ಇಲ್ಲ ಡಬ್ಬ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹೇಗಿರುತ್ತೆ ಹಾಗೇ. ಆಮೇಲೆ ಅದು ಕ್ರಾಸ್ ಆಗಿರೋದೆಲ್ಲ ಬೇಕಂದರೆ ಅಲ್ಲಲ್ಲಿ ತೆಗೆದುಬಿಡಿ. ನಿಮಗೇನಾದ್ರು ಅದು ಜಿಪ್ ಹತ್ರ ಎಲ್ಲ ಸ್ವಲ್ಪ ಕ್ರಾಸ್ ಆಗಿರುತ್ತಲ್ಲ, ಅದು ಬೇಡ ಅಂದರೆ ತೆಗೆದುಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಎಲ್ಲನೂ ಇಟ್ಕೊಂಡು ಅದನ್ನೇನಪ್ಪ ಮಾಡಬೇಕು ಅಂದರೆ ಒಂದು ದಾರ ತೊಗೊಳ್ಳಿ, ಸೂಜಿ ದಾರ ತೊಗೊಂಡು ನಾವು ಹಿಂಗೆ ಸೂಜಿಲಿ ಹೊಲಿದ್ಬಿಟ್ಟು ಅದನ್ನ ಇನ್ನೌಟ್ ಮಾಡ್ಕೋಬೇಕು. ಅಂದರೆ ಸ್ಟಿಚಿಂಗ್ ಮಾಡೋದ್ರಲ್ಲ ಒಳಗಡೆ ಹೋಗಬೇಕು, ಮೇಲೆ ನೀಟಾಗಿರೋದು ಬರಬೇಕು. ಆ ರೀತಿ ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ ಎಲ್ಲ ಪೀಸನ್ನು ಅಷ್ಟೇ. ಹಾಗೆ ಉಲ್ಟಾ ತಿರುಗಿಸ್ಕೊಂಡಾಗ ಏನಾಗುತ್ತೆ, ನಮಗೆ ನೀಟಾಗಿರೋ ಪೀಸ್ಗಳೆಲ್ಲ ಸಿಗುತ್ತೆ. ಓಕೆನಾ, ಎಲ್ಲ ಪೀಸನ್ನು ತೊಗೊಂಡು 1-2 ಪೀಸ್ ಎಕ್ಸ್ಟ್ರಾನೇ ಇರಲಿ, ಪರವಾಗಿಲ್ಲ. ಯಾಕೆಂದರೆ ಇವಾಗ ನಾವು ಸ್ಟಿಚಿಂಗ್ ಮಾಡುವಾಗ ಒಂದು ಕಮ್ಮಿ ಬರೋದು ಬೇಡ, ಜಾಸ್ತಿ ಬಂದು ನಮಗೆ ಏನು ಮೆಜರ್ಮೆಂಟ್ ಇರುತ್ತೆ ಆ ಮೆಜರ್ಮೆಂಟ್ಗೆಲ್ಲ ಅಡ್ಜಸ್ಟ್ ಆದರೆ ಸರಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಒಂದು ದೊಡ್ಡ ಸೂಜಿ ತೊಗೊಳ್ಳಿ, ಅದಕ್ಕೆ ದಾರ ಗಟ್ಟಿ ದಾರ ಹಾಕ್ಕೊಂಡು ಒಂದು 10-15 ಎಳೆ ಹಾಕ್ಕೊಂಡು ಈ ಥರ ನಾಟ್ ಹಾಕ್ಕೊಂಡು ತಿರುಗಿಸ್ಕೊಳ್ಳೋದು. ಎಲ್ಲ ಇದೇ ರೀತಿಯೇ ಉಲ್ಟಾ ಮಾಡಿ ತಿರುಗಿಸ್ಕೊಳ್ಳಿದ್ದು. ದೊಡ್ಡದಿರೋದ್ರಿಂದ ಈಸಿಯಾಗಿ ಬಂದ್ಬಿಡುತ್ತೆ. ನನಗೆ ಈ ಥರನೇ ಸ್ವಲ್ಪ ನೀಟಾಗಿ ಬರುತ್ತೆ. ಈ ಥರ ಬೇಗನೆ ಎಳಿಬೋದು ನೋಡಿ. ಈ ಥರ ನಾಟ್ ಹಾಕ್ಕೊಂಡು ಬೇಗ ಎಳ್ಕೊಳ್ಳಿ, ಬಂದ್ಬಿಡುತ್ತೆ. ಓಕೆನಾ, ಎಲ್ಲ ಪೀಸ್ನು ಇದೇ ರೀತಿ ಇನ್ನೌಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಕೆಳಗಡೆಗೆ ಒಂದು ಪೀಸ್ ಬೇಕು ನಮಗೆ ಕ್ರಿಫ್ಗೆ, ಅದಕ್ಕೋಸ್ಕರ ಈ ಥರ ನಾನೊಂದು ಹಳೆ ಪೀಸ್ ಬಟ್ಟೆ ಇತ್ತು ತೊಗೊಂಡಿದ್ದೀನಿ, 2 ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ನೈಟ್ ಇದು ಟಾಪ್ದು ವೇಸ್ಟ್ ಬಟ್ಟೆಗಳಿರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಈ ಪ್ಯಾಂಟ್ದು ಇನ್ನೊಂದು ಪ್ಯಾಂಟ್ ಇದ್ದರೆ ಅದನ್ನೇ ಅಗಲವಾಗಿ ಕಟ್ ಮಾಡಿ ಕೆಳಗಡೆ ಹಾಕ್ಕೋಬೋದು. ಓಕೆನಾ, ಅದನ್ನೇ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ನಾನು ಯಾವುದೋ ಒಂದು ವೇಸ್ಟ್ ಬಟ್ಟೆ ಇತ್ತು ಅದನ್ನೇ ಹಾಕ್ಕೊಡ್ತಾ ಇದ್ದೀನಿ. ನೀವು ಬೇಕಾದ್ರೆ ನಾನು ಹೇಳ್ದಂಗೆ ಕೆಳಗಡೆಗೆ ಯಾವುದಾದ್ರೂ ನೈಟಿ ಟಾಪ್ದು ಯಾವ್ದಾದ್ರು ಇದ್ದರೆ ಅದು ತೊಗೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಅದರಲ್ಲಿ ಅಳತೆ ಬಂದುಬಿಟ್ಟು ನಿಮ್ಗೇನು ಅಷ್ಟು ಗೊತ್ತಾಗಲ್ಲ, ಅಳತೆ ಟೇಪ್ ಇಲ್ಲ ಅನ್ನೋದಾದರೆ ಸುಮ್ಮನೆ ಒಂದು ಅಳತೆ ತೊಗೊಳ್ಳಿ. ಅಗಲ ಉದ್ದ ಒಂದು 15 ಇಂಚು ಅಗಲ ಬೇಕು, ಉದ್ದ ಬಂದ್ಬಿಟ್ಟು 25 ಇಂಚ್ ಬೇಕು. ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೆ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಸುಮ್ಮನೆ ನಾವು ಅಳತೆ ಇಲ್ಲದೇನೂ ಮಾಡ್ಬೋದು. ಇದನ್ನು ಕಾಲು ವರ್ಷಕ್ಕೆ ನಮಗೇನು ಇಷ್ಟೇ ಮೆಜರ್ಮೆಂಟ್ ಬೇಕು ಅಂತೇನಿಲ್ಲ. ಹಂಗಂದ್ಬಿಟ್ಟು ದೊಡ್ಡದು ಬೇಡ, ಇಷ್ಟರೊಳಗೆ ಮಾಡ್ಕೊಳ್ಳಿ. ಆಲ್ರೆಡಿ ಇಲ್ಲಾಂದರೆ ನಾವು ಕಾಲು ವರ್ಷಕ್ಕೆಲ್ಲ ಎಷ್ಟು ಬರುತ್ತೆ ಅಳತೆ ನೋಡ್ಕೊಳ್ಳಿ, ಅಷ್ಟಕ್ಕೆ ಅದನ್ನು ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ಕೋಬೋದು. ಟೇಪೇ ಬೇಕಾಗಿಲ್ಲ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಇರೋದೆಲ್ಲ ತೆಗೆದುಬಿಟ್ಟು ಈ ಥರ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಆಲ್ರೆಡಿ ನಾವು ಇವಾಗ ಇನ್ನೋಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೀಸ್ಗಳು, ಪ್ಯಾಂಟ್ ಪೀಸ್ಗಳು, ಅದನ್ನು ಕರೆಕ್ಟಾಗಿ ಒಂದ್ರ ಮೇಲೊಂದು ಇಟ್ಟು ಜೋಡಿಸ್ಕೊಳ್ಳೋಣ. ಓಕೆನಾ, ಅವಾಗ ಏನಾಗುತ್ತೆ ನಮಗೆ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ. ನೋಡಿ ಈ ರೀತಿ ಒಂದ್ರ ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದ್ರ ಪಕ್ಕ ಜೋಡಿಸ್ಕೊಳ್ಳಿ. ಆಮೇಲೆ ಅದ್ರ ಪಕ್ಕ ಒಂದೊಂದು ಒಂದ್ರ ಕೆಳಗೆ ಒಂದ್ರ ಕೆಳಗೆ ಒಂದು ಆ ಥರ ಮಾಡಬೇಕು. ಅದನ್ನ ನಾನು ಹೇಳೋಕ್ಕಾಗ್ತಾಯಿಲ್ಲ, ಇಲ್ಲಿ ಮಾಡ್ತೀನಿ ನೋಡ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಕಟಿಂಗಲ್ಲೂ ತೋರಿಸ್ದೆ, ಕಟಿಂಗ್ ಮಾಡ್ತಾ ಇದ್ದಾಗಲೂ ಯಾವ ರೀತಿ ಇಟ್ಕೋಬೇಕು ಅಂತ. ಆ ರೀತಿ ನೀವು ಇಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಸಾಕು. ನೋಡಿ ಇಲ್ಲಿ ಎಷ್ಟು ಬೇಕು ಅಷ್ಟಕ್ಕೆ ಎಲ್ಲನೂ ಪೀಸ್ಕೊಂಡು ಜೋಡಿಸ್ಕೊಂಡು ಎಕ್ಸ್ಟ್ರಾ ಬಂದಿದ್ದ ಕಟ್ ಮಾಡ್ಕೊಳ್ಳಿ. ಬೇಕು ಅಂದರೆ ಅದನ್ನ ಜಾಯಿಂಟ್ ಮಾಡಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಸಾಕಾಗಿಲ್ಲ ಅಂದರೆ 2 ಪೀಸನ್ನ ಜಾಯಿಂಟ್ ಮಾಡಿ ಯೂಸ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಉಲ್ಟಾ ತಿರುಗಿಸಿರ್ತೀವಲ್ಲ ಪರವಾಗಿಲ್ಲ, ಜಾಯಿಂಟ್ ಮಾಡಿ ಹಾಕೋಬೋದು. ಈ ರೀತಿ ಒಂದ್ರ ಪಕ್ಕದಲ್ಲಿ ಒಂದು ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಜೋಡಿಸ್ಕೊಂಡಾದ್ಮೇಲೆ ಈ ಕಡೆ ಹಿಂಗೆ ಉದ್ದುದ್ದ ಜೋಡಿಸ್ಕೊಂಡ್ವಿ. ಇವಾಗ ಅಗಲವಾಗಿ ಜೋಡಿಸ್ಕೋಬೇಕು. ಅಗಲವಾಗಿನೂ ಅಷ್ಟೇ ಒಂದೊಂದು ಪೀಸನ್ನು ನೀಟಾಗಿ ಒಂದಾದ್ಮೇಲೆ ಒಂದು ಕೆಳಗೊಂದು ಆ ಥರ ಸ್ಟೆಪ್ ಬೈ ಸ್ಟೆಪ್ ಆಗಿ ಜೋಡಿಸ್ಕೊಳ್ಳಿ. ಆ ಥರ ಜೋಡಿಸ್ಕೊಳ್ಳೋದ್ರಿಂದನೂ ಚೆನ್ನಾಗಿ ಬರುತ್ತೆ, ನೀಟಾಗಿರುತ್ತೆ. ನೋಡಿ ಇವಾಗ ಈ ಥರ ಬೇಕು ಅಂದರೆ ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲ ಸ್ಟಿಚ್ ಹಾಕ್ತಾ ಇದ್ರೂ ನಡೆಯುತ್ತೆ, ಏನು ಪರವಾಗಿಲ್ಲ. ಇಲ್ಲ ಡೈರೆಕ್ಟಾಗಿ ಇದ್ರ ಮೇಲೂ ಸ್ಟಿಚ್ ಹಾಕ್ಕೋಬೋದು. ನಾವು ಆಲ್ರೆಡಿ ಪಟ್ಟಿದೆ ಇವಾಗ ಅಗಲ ಬಟ್ಟೆ ತೊಗೊಂಡಿದ್ದೀವಲ್ಲ ಅದ್ರ ಮೇಲೂ ಇಟ್ಕೊಂಡು ಬೇಕಂದರೆ ಸ್ಟಿಚ್ ಹಾಕ್ಕೋಬೋದು. ಬೇಕು ಅಂದರೆ ಈ ಥರ ನಿಮಗೆ ಅದು ಫೋಲ್ಡ್ ಮಾಡಿರೋದು ನೀಟಾಗಿಲ್ಲ ಅಂದರೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಡೈರೆಕ್ಟ್
ನೀಟಾಗಿ ಬೇಕಂದರೆ ಇದ್ರ ಮೇಲೆ ಸ್ಟಿಚ್ ಮಾಡ್ಬೋದು. ನಾನು ಒಂದು 2-3 ಎಲ್ಲ ಸ್ಟಿಚ್ ಮಾಡ್ಕೊಂಡೆ ಆ ಥರ ನೋಡಿ, ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಇದು ಕೆಳಗಡೆ ಜೋಡಿಸಿದ್ದೀನಿ ಉದ್ದಕ್ಕೆ. ಇವಾಗ ಇದ್ರ ಮಧ್ಯೆ ಒಂದೊಂದನ್ನು ಅದನ್ನ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಫಸ್ಟ್ಗೆ ಒಂದನ್ನು ಮೇಲೆ ಪಿನ್ಗಳು ಹಾಕೊಂಬಿಡಿ, ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಒಂದೊಂದು ಪಿನ್ ಹಾಕೊಂಡ್ಬಿಟ್ಟು ಇವಾಗ ಒಂದನ್ನು ಮೇಲೆ ತೆಗೀರಿ, ಒಂದ್ರ ಕೆಳಗೊಂದು ಆ ಥರ ಬರಬೇಕು. ಒಂದು ಬಿಟ್ಟು ಅದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಫಸ್ಟು ಒಂದು ಸ್ಟಿಚ್ ಹಾಕೊಬಿಡಿ ತುದಿಗೆ. ಇವಾಗ ಅದ್ರ ನನಗೆ ಅಡ್ಡಡ್ಡವಾಗಿ ಪೀಸ್ಗಳು ತೋರಿಸೋದ್ನಲ್ಲ ಹಾಗೆ ಒಂದೊಂದು ಪೀಸನ್ನು ಒಂದನ್ನು ಬಿಡಿ, ಒಂದನ್ನು ಎತ್ಬಿಟ್ಟು ಅದ್ರ ಮೇಲೆ ಒಂದೊಂದನ್ನು ಹಿಂಗೆ ಜಾಯಿಂಟ್ ಮಾಡಿ ಇದು ಮಾಡ್ಕೋಬೇಕು ಅಷ್ಟೇ. ಇವಾಗ ಈ ರೀತಿ ಇಟ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಫಸ್ಟ್ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಎಲ್ಲ ಒಂದು ಲೆವೆಲ್ಗೆ ಇಟ್ಕೊಂಡಾದ್ಮೇಲೆ ಇವಾಗ ಈ ಥರ ಒಂದು ಪಿನ್ ಹಾಕ್ಕೊಂಡ್ಬಿಟ್ರೆ ನಿಮ್ಗೊಂದು ಗ್ರಿಪ್ ಸಿಗುತ್ತೆ. ಓಕೆನಾ. ಇವಾಗ ಒಂದು ಪೀಸ್ ತೊಗೊಂಡು ಇವಾಗ ನೋಡಿ ಒಂದನ್ನು ಬಿಟ್ಟು ಆ ಥರ ಸೇರಿಸ್ಕೊಂಡು ಒಂದು ಕಡೆ ಸರಿಸ್ಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ. ಅವಾಗ ಏನಾಗುತ್ತೆ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ, ಅದು ಸರಿಯೋದು ಇಲ್ಲ ಬೀಳೋದು ಇಲ್ಲ. ಓಕೆನಾ. ಈ ರೀತಿ ನೀಟಾಗಿ ಅಲ್ಲಿ ಆ ಕಡೆ ಈ ಕಡೆ ಸರಿಸ್ಕೊಂಡಿದ್ರೆ ನೀಟ್ ಮಾಡಿಕೊಂಡು ಇವಾಗ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. 2 ಕಡೆನೂ ಅದು ಪಟ್ಟಿ ಏನಿರುತ್ತೆ 2 ಕಡೆನೂ ಸ್ಟಿಚ್ ಹಾಕ್ಬಿಟ್ರೆ ನಿಮಗೆ ಅದು ಆ ಕಡೆ ಈ ಕಡೆ ಸರಿಯೋದು ಇಲ್ಲ ಬೀಳೋದು ಇಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈ ರೀತಿ ಇಟ್ಕೊಂಡು ಎಲ್ಲ ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಒಂದ್ರ ಕೆಳಗೊಂದು ಇಟ್ಟು ಒಂದ್ರ ಪಕ್ಕ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಸ್ಟಿಚ್ಚಿಂಗು ಅಷ್ಟೇ ನೀಟಾಗಿ ಹಾಕ್ಕೊಳ್ಳಿ. ಸ್ಟಿಚ್ಚಿಂಗ್ ನೀವು ಎಷ್ಟು ಹಾಕ್ತೀರ ಅಷ್ಟು ಗಟ್ಟಿ ಇರುತ್ತೆ. ಯಾಕೆಂದರೆ ಇದು ವಾಶ್ ಮಾಡಿದಷ್ಟು ಇದು ಕಾಲು ಒರ್ಸೋಕೆ ಯೂಸ್ ಮಾಡೋದ್ರಿಂದ ಬೇಗ ಅಲ್ಲಲ್ಲೇ ವಾಶ್ ಮಾಡ್ತಾ ಇರ್ತೀವಲ್ಲ, ಬೇಗ ಕಿತ್ತೋಗೋ ಚಾನ್ಸ್ ಇರುತ್ತೆ. ಹಂಗೆ ಒಂದೇ ಸ್ಟಿಚ್ ಜಾಸ್ತಿನೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಇವಾಗ ಇದನ್ನು ನಾನು ಹೇಳ್ದಂಗೆ ತುದಿಗೆ ಅಲ್ಲಿವರೆಗೂ ಎಷ್ಟು ಬರುತ್ತೆ ಅಷ್ಟನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬರೋ ಬಟ್ಟೆಗಳನ್ನೆಲ್ಲ ತೆಗೆದಾಕ್ಬಿಡ್ಬೇಕು ನೋಡಿ. ಈ ರೀತಿ ತುದಿಗೆ ಬಂತು. ಇವಾಗ ಇದನ್ನು ಇದು ಎಕ್ಸ್ಟ್ರಾ ಬಟ್ಟೆ ಏನೇನಿದೆ ಎಲ್ಲ ತೆಗೆದುಬಿಟ್ಟು ಸುತ್ತ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆಗಳು ಏನೇನಿದೆ ರೌಂಡ್ ಶೇಪಲ್ಲಿ ಸುತ್ತನೂ ಎಕ್ಸ್ಟ್ರಾ ಬಟ್ಟೆಗಳನ್ನ ತೆಗೆದುಬಿಟ್ರೆ ನೀಟಾಗಿ ಬರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಆಗಲೇ ಅರ್ಥ ಆಗುತ್ತೆ. ಇಲ್ಲ ಹಳೆ ಬಟ್ಟೆಗಳಿದ್ರೆ ಈ ಥರ ಹೆಂಗೆ ಮಾಡೋದು ಅನ್ನೋದೆಲ್ಲ ವೀಡಿಯೋ ಹಾಕ್ತಾಯಿರ್ತೀನಿ, ಅಂದು ಡೈಲಿ ಲಾಗ್ ಇರುತ್ತೆ. ಓಕೆನಾ ಫ್ರೆಂಡ್ಸ್. ಇವಾಗ ಎಕ್ಸ್ಟ್ರಾ ಬಟ್ಟೆ ಈ ಥರ ತೆಗೆದುಬಿಟ್ಟು ಎಕ್ಸ್ಟ್ರಾ ನೇಳ್ನೆಲ್ಲ ಸುತ್ತ ಒಂದು ಲೆವೆಲ್ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಹೋಗುತ್ತೆ. ಆಮೇಲೆ ಇದಕ್ಕೆ ಒಂದು ಪಟ್ಟಿ ಕೊಡಬೇಕಾಗುತ್ತೆ ಸುತ್ತ, ನೀಟಾಗಿರ್ಬೇಕಲ್ವಾ. ಇಲ್ಲಾಂದರೆ ಹಂಗೆ ಇದ್ದರೆ ಎಳೆ ಥರ ಬಿಚ್ಕೊಂಡು ಆಮೇಲೆ ನೀಟಾಗೂ ಕಾಣಿಸಲ್ಲ. ಅದಕ್ಕೆ ಒಂದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸೈಡ್ಗೆ ಸುತ್ತ ಜಾಯಿಂಟ್ ಮಾಡೋದು. ಇವಾಗ ಏನಾಗುತ್ತೆ ನಾವು ಅಡ್ಡ ಹಾಕಿದ್ವಿ, ಉದ್ದುದ್ದ ಒಂದೊಂದು ಸ್ಟಿಚ್ ಹಾಕ್ಬಿಟ್ರೆ ನೀಟಾಗಿರುತ್ತೆ. ಯಾಕೆಂದರೆ ಅದು ಅಡ್ಡ ಒಂದೊಂದು ಸ್ಟಿಚ್ ಹಾಕಿದ್ವಲ್ಲ, ಈ ಉದ್ದನೂ ಹಾಕ್ಬಿಟ್ರೆ ಆಗ ಒಂದು ಓಪನ್ ಆಗೋದು ಒಂದು ಬಿಡೋದು ಆ ಥರ ಇದ್ದರೆ ಅದು ಓಪನ್ ಆಗೋದಿಲ್ಲ. ಕ್ಲೀನಾಗಿ ಸ್ಟಿಚಿಂಗ್ ಹಾಕ್ಬಿಟ್ರೆ ನೀಟಾಗಿರುತ್ತೆ. ಇದಕ್ಕೊಂದು ಸ್ಟಿಚ್ ಜಾಸ್ತಿನೇ ಹಾಕಿದ್ರೂ ಪರವಾಗಿಲ್ಲ, ಯಾಕೆಂದರೆ ಅದು ನೀಟಾಗಿರುತ್ತೆ ಅಂತ ಅಷ್ಟೇ. ಆಮೇಲೆ ಕಾಲು ಒರೆಸ್ತೀವಲ್ಲ, ವಾಶ್ ಮಾಡ್ತಾ ಬೇಗ ಹಾಳಾಗಬಾರ್ದು ಅಂತ. ಇವಾಗ ಇದು ಎಕ್ಸ್ಟ್ರಾ ಪಟ್ಟಿ ಕೊಡೋಕ್ಕೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ವೇಸ್ಟ್ ಪೀಸ್ ತೊಗೊಂಡಿದ್ದೆ, ಅದನ್ನು ಜಾಯಿಂಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು. ಇವಾಗ ಫಸ್ಟ್ಗೆ ಆ ಕಡೆ ಸೈಡ್ ಈ ಕಡೆ ಸೈಡು ಉದ್ದವಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಈ ರೀತಿ ಫಸ್ಟ್ ಸ್ಟಿಚ್ ಮಾಡಿ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ, ಅದು ಒಂಥರ ಡಿಸೈನಾಗಿ ಕಾಣಿಸುತ್ತೆ. ಓಕೆನಾ. ಪಟ್ಟಿ ನೀಟಾಗಿರುತ್ತೆ, ಒಂಥರ ಫಿನಿಶಿಂಗ್ ಇರುತ್ತೆ, ನೋಡೋಕ್ಕೆ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಯಾರಾದರೂ ನೋಡಿದ್ರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಏನ್ದ್ರಲ್ಲಿ ಮಾಡಿದ್ದಾರೆ ಅನ್ಬೇಕು, ಆ ಥರ ಕಾಣಿಸುತ್ತೆ. ಅದು ಪ್ಯಾಂಟಲ್ಲಿ ಈ ಥರ ಮಾಡಿದಾರ, ತುಂಬ ಚೆನ್ನಾಗಿದೆ. ಇವಾಗ ರೆಡಿಮೇಡ್ಗಿಂತನೂ ಸೂಪರಾಗಿದೆ ಅನ್ನೋ ಥರ ಇರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ. ಈ ಥರ ನಾನು 2 ಕಡೆ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಆ ಕಡೆ ಈ ಕಡೆ ಬಂದುಬಿಟ್ಟು ಫೋಲ್ಡ್ ಮಾಡ್ಕೊಂಬಿಡಿ. ಅದು ಈಚೆಗೆ ಏನು ಕಾಣಿಸ್ತಾ ಇದ್ದಂಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟೇನದು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಕಾಲು ಒರೆಸೋದು ತುಂಬ ಬ್ಯೂಟಿಫುಲ್ಲಾಗಿರೋದು ರೆಡಿ ಆಗುತ್ತೆ. ಈ ಪ್ಯಾಂಟಲ್ಲಿ ಅಂತಲ್ಲ, ನಿಮ್ಗೆ ಕಾಟನ್ ಬಟ್ಟೆಗಳಿದ್ರೆ ಅದರಲ್ಲೂ ಮಾಡ್ಬೋದು. ಇಲ್ಲ ಇನ್ನೂ ಬೇರೆ ಥರ ತುಂಬ ಇದ್ದಾವೆ. ನೀವು ಬೇಕು ಅಂದರೆ ನನಗೊಂದು ಕಮೆಂಟ್ ಹಾಕಿ, ನಾನೆಲ್ಲ ಥರದ್ದು ಬೇಕಾದರೆ ತೋರಿಸ್ತೀನಿ. ನಾನು ಇದಲ್ದೇ ಇನ್ನೂ ಒಂದು 2-3 ಥರ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಇದೆಲ್ಲ ಫುಲ್ಲು ಸ್ಟಿಚಿಂಗ್ ಆದಮೇಲೆ ಈ ರೀತಿ ಫಸ್ಟು 2 ಕಡೆನೂ ಹೀಗೆ ಸ್ಟಿಚ್ ಮಾಡ್ಕೊಂಬಿಡಿ. ಈಗ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಸುತ್ತ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಬ್ಯೂಟಿಫುಲ್ ಆಗಿರೋ ಕಾಲು ಒರೆಸೋ ಮ್ಯಾಟ್ ರೆಡಿ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ನೀವು ಹೊರಗಡೆ ಹೋಗಿ ತಂದು ಇದು ತಗೊಬಂದ್ರೂ ಇವಾಗ ನೀವು ಹಳೆ ಬಟ್ಟೆಯಲ್ಲಿ ಮಾಡ್ತೀವಿ ಅಂದರೆ ಅದು ನಾವೇ ಮಾಡಿದ್ದೀವಿ, ಅದು ಸುಮ್ಮನೆ ಮನೇಲಿ ವೇಸ್ಟ್ ಆಗಿರೋ ಬಟ್ಟೆಗಳಲ್ಲಿ ಮಾಡಿದ್ದೀವಿ ಅಂದರೆ ಅದೇ ಒಂದು ಖುಷಿ ಅಲ್ವಾ. ತುಂಬ ಖುಷಿ ಆಗುತ್ತೆ ನಾವು ಮಾಡಿರೋದು ಅಂದರೆ, ಏನೋ ಒಂಥರ ಖುಷಿ ಆಗುತ್ತೆ. ನಾವು ಬಟ್ಟೆಗಳು ಹೊಲ್ಕೊಂಡಿದ್ದೀವಿ, ನಾವು ಹಾಕ್ಕೊಡ್ತಿದ್ದೀವಿ ಅನ್ನೋದೇ ಒಂಥರ ಖುಷಿ ಅಲ್ವಾ. ಈ ರೀತಿ ಆಗುತ್ತೆ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಈ ಕಡೆನೂ ಹಾಗೇನೆ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಈ ರೀತಿ ನೀವು ಹಳೆ ಬಟ್ಟೆಗಳಲ್ಲಿ ಮಾಡ್ಕೋಬೋದು. ನಾನು ಇದರಲ್ಲಿ ಚಿಂದಿ ಬಟ್ಟೆಯಲ್ಲಿ ಒಂದಷ್ಟು ಮಾಡಿದ್ದೀನಿ, ಅದನ್ನು ನೀವು ನೋಡಿ. ಬೇಕು ಅಂದರೆ ನಿಮ್ಗೆ ಏನಾದರೂ ಆ ಥರದ್ದು ತೋರಿಸಿ ಯಾವ ರೀತಿ ಮಾಡೋದು ಅನ್ನೋದಾದರೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನೋಡಿ ಈ ರೀತಿ ಫುಲ್ಲು ಸ್ಟಿಚ್ ಮಾಡಿಕೊಂಡ್ರೆ ಫುಲ್ಲು ಮ್ಯಾಟು ರೆಡಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ತುಂಬ ಬ್ಯೂಟಿಫುಲ್ ಆಗಿರೋ ಮ್ಯಾಟ್ ರೆಡಿ ಆಗುತ್ತೆ. ನೀವು ಎಷ್ಟೋ ಜನ ಪ್ಯಾಂಟ್ಗಳನ್ನ ಸುಮ್ಮನೆ ಹಂಗೆ ಇವ್ರು ಕೊಟ್ಬಿಡೋದು ಏನೋ ಮಾಡಿಬಿಡ್ತಾ ಇರ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಹೊಲ್ಕೊಂಡ್ರೆ ಯೂಸ್ ಆಗೋದು, ಮನೆಗೆ ಎಷ್ಟೇ ಇದ್ರೂ ಕಾಲು ಒರೆಸೋದು ಬೇಕೇ ಬೇಕು. ಡೈಲಿ ಯೂಸ್ ಮಾಡ್ತಾ ಇರ್ತೀವಿ, ಹಾಳಾಗ್ತಾ ಇರುತ್ತೆ. ಆಮೇಲೆ ಇದು ತುಂಬ ಬಾಳಿಕೆ ಬರುತ್ತೆ, ಯಾಕೆಂದರೆ ಪ್ಯಾಂಟ್ ಪೀಸಿಗೆ ಮಂದ ಇರುತ್ತಲ್ವ, ಹಂಗಾಗಿ ಬಾಳಿಕೆ ಬರುತ್ತೆ, ನಿಮ್ಗೆ ತುಂಬ ಬಾಳಿಕೆ ಬರುತ್ತೆ. ಹಂಗಾಗಿ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ, ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಹೇಳ್ದಂಗೆ ಇದರಲ್ಲಿ ನಾನು ಚಿಂದಿ ಬಟ್ಟೆಲಿ ಒಂದಷ್ಟು ಮ್ಯಾಟ್ಗಳು ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಅದು ಸ್ವಲ್ಪ ಪೀಸ್ಗಳಲ್ಲಿ ತೊಗೊಂಡು ಮಾಡಿರೋದು, ಇಲ್ಲ ಪೀಸ್ಗಳಲ್ಲಾದರೂ ಮಾಡ್ಕೋಬೋದು, ಇಲ್ಲ ನೀವು ಬೇಕು ಅಂದರೆ ಮಾಮೂಲಿ ಇದರಲ್ಲೇ ಮಾಡ್ಕೋಬೋದು. ನೋಡಿ ಈ ರೀತಿ ರೆಡಿ ಇದೆ. ಇದು ನಾನು ಹಳೇದು ತೋರಿಸ್ತೀನಿ, ಹಳೇದು ಯಾವ ರೀತಿ ರೆಡಿ ಮಾಡಿದ್ದೆ ಅಂತ. ಇದು ಇವಾಗ ಉಳಿದಿರೋ ಪ್ಯಾಂಟ್ ಪೀಸಲ್ಲಿ ಮಾಡಿದ್ದೆ, ಹಳೆ ಪ್ಯಾಂಟ್ ಪೀಸಲ್ಲಿ. ಈ ಥರ ಚಿಕ್ಕದಾಗೂ ಬೇಕಾದರೆ ಮಾಡ್ಕೋಬೋದು. ನೋಡಿ ಚಿಕ್ಕದಾಗೂ ಬೇಕಾದ್ರೆ ಮಾಡ್ಕೋಬೋದು, ದೊಡ್ಡದಾಗಿ ಮಾಡ್ಕೋಬೋದು. ಯಾಕೆಂದರೆ ಅಡುಗೆ ಮನೆಗೊಂದು, ಬಚ್ಚಲ ಮನೆಗೊಂದು, ಆಚೆಗೊಂದು ಎಲ್ಲ ಬೇಕೇ ಬೇಕು. ಎಷ್ಟಿದ್ರೂ ಕಾಲು ವರ್ಷ ಸಾಕಾಗೋದಿಲ್ಲ, ಒಂದು ಹಾಕಿದ್ರೆ ಒಂದು ವಾಶ್ ಮಾಡೋಕ್ಕೆ ಬೇಕಲ್ಲ, ಹಂಗೆ ನೋಡಿ ಇದು ವೇಸ್ಟ್ ಚಿಂದಿ ಬಟ್ಟೆಲಿ ಮಾಡಿರುವಂಥದ್ದು, ಎಷ್ಟು ಚೆನ್ನಾಗಿದೆ. ಆದರೆ ಇದು ಯೂಸ್ ಮಾಡ್ತಾ ಇರುವಂಥದ್ದು ನಾನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದೊಂದು ಡಿಸೈನು. ನಿಮ್ಗೆ ಏನಾದರೂ ಈ ಥರ ಡಿಸೈನ್ಸಲ್ಲಿ ಬೇಕು ಅಂದರೆ ನಂಗೊಂದು ಕಮೆಂಟ್ ಹಾಕಿ, ನಾನು ನಿಮಗೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಬಂದುಬಿಟ್ಟು ಚಿಂದಿ ಬಟ್ಟೆಲಿ ಮಾಡಿರುವಂಥದ್ದು. ನೋಡಿ ಡಿಸೈನಾಗಿ ರಂಗೋಲಿ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಆ ಥರ ಇದೊಂಥರ ಇದೆ ನೋಡಿ, ಇದೊಂಥರ ಬಾಕ್ಸ್ ಟೈಪಲ್ಲಿದೆ. ಆ ಥರ ನಮ್ಗೆ ಯಾವ ಶೇಪಲ್ಲಿ ಬೇಕು, ರೌಂಡ್ ಶೇಪಲ್ಲಿ ಬೇಕೋ, ಸ್ಕ್ವೇರ್ ಶೇಪಲ್ಲಿ ಬೇಕೋ, ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ನೀವೊಂದು ಕಮೆಂಟ್ ಹಾಕಿದ್ರೆ ಬೇಕಾದ್ರೆ ನಾನು ಎಲ್ಲದು ಡಿಸೈನು ತೋರಿಸ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಮ್ಯಾಟ್ನ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.